ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಟೆಕ್ ಬಿಂಬಾ ಚಾನಲ್. ನಾವ ಲಾಸ್ಟ್ ವಿಡಿಯೋದಾಗ ಮ್ಯಾಪ್ ಅಂದ್ರೆ ಏನ, ಆಮೇಲೆ ಮ್ಯಾಪ್ ಇಂಟರ್ಫೇಸ್ ಹಿರಾರ್ಚಿ ನೋಡಿದ್ವಿ. ಮ್ಯಾಪ್ ಅಂದ್ರೆ ಏನ, ಕಲೆಕ್ಷನ್ ಆಫ್ ಅ ಕೀ ವ್ಯಾಲ್ಯೂ ಪೇರ್ಸ್. ಮ್ಯಾಪ್ ಕ್ಯಾನ್ ನಾಟ್ ಕಂಟೈನ್ ಅ ಡೂಪ್ಲಿಕೇಟ್ ಕೀಸ್ ಅಂತ ಹೇಳಿ ನೋಡಿದ್ವಿ. ಆದ್ರ ಮ್ಯಾಪ್ ಕ್ಯಾನ್ ಕಂಟೈನ್ ಅ ಡೂಪ್ಲಿಕೇಟ್ ವ್ಯಾಲ್ಯೂಸ್ ಅಂತ ಹೇಳಿ ನೋಡಿದ್ವಿ. ಅದನ್ನ ಡೆಮಾನ್ಸ್ಟ್ರೇಟ್ ಮಾಡಾಕ ನಾ ಇಲ್ಲಿ ಏನ್ ಮಾಡಾಕತ್ತೀನಿ, ಸ್ಟೂಡೆಂಟ್ ಅಡ್ರೆಸ್ ಮ್ಯಾಪ್ ಅಂತ ಹೇಳಿ ಹ್ಯಾಶ್ ಮ್ಯಾಪ್ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಾಕತ್ತೀನಿ. ಇದೇನಂತಂದ್ರ ಮ್ಯಾಪ್ ಸ್ಟೂಡೆಂಟ್ ನೇಮ್ ಆಸ್ ಎ ಕೀ ಆಗಿ ತಗೋತೈತಿ, ಆಮೇಲೆ ಸ್ಟೂಡೆಂಟ್ ಅಡ್ರೆಸ್ ಆಸ್ ಅ ವ್ಯಾಲ್ಯೂ ಆಗಿ ತಗೊಳಾಗ್ತೈತಿ. ಲೈನ್ ನಂಬರ್ 11 ದಾಗ ನಾ ಕೀ ವ್ಯಾಲ್ಯೂ ಪೇರ್ನ ಇನ್ಸರ್ಟ್ ಮಾಡಾಕ್ತೀನಿ. ಕೀ ಆಸ್ ಅ ಹರ್ಷ ಅಂತ ಹೇಳಿ, ಆಮೇಲೆ ವ್ಯಾಲ್ಯೂ ಆಸ್ ಅ ವಿಜಯನಗರ್ ಬೆಂಗಳೂರು ಅಂತ ಹೇಳಿ ನಾನ ವ್ಯಾಲ್ಯೂನ ಪ್ರೊವೈಡ್ ಮಾಡಾಕತ್ತೀನಿ. ಲೈನ್ ನಂಬರ್ 12 ದಾಗ ದಯಾ ಅಂತ ಹೇಳಿ ಕೀ, ಆಮೇಲೆ ವಿಜಯನಗರ್ ಬೆಂಗಳೂರು ಆಸ್ ಅ ವ್ಯಾಲ್ಯೂ ಆಗಿ ನಾನು ಇನ್ಸರ್ಟ್ ಮಾಡಾಕತ್ತೀನಿ. ಲೈನ್ ನಂಬರ್ 14 ದಾಗ ಈ ಮ್ಯಾಪ್ ನ ಪ್ರಿಂಟ್ ಮಾಡಾಕತ್ತೀನಿ. ಸೊ ಇಲ್ಲಿ ನೋಡಿದ್ರ ವಿಜಯನಗರ ಬೆಂಗಳೂರ ಎರಡು ಕೀಗ ಸೇಮ್ ವ್ಯಾಲ್ಯೂ ಐತಿ. ನಮ್ಗ ಏನು ಇಶ್ಯೂ ಬರಂಗಿಲ್ಲ, ಕರೆಕ್ಟ್ ಆಗಿ ವರ್ಕ್ ಆಗತ್ತ. ದಯಾ ಅನ್ನುವಂತ ಕೀಗನು ಏನೈತಿ ವ್ಯಾಲ್ಯೂ ವಿಜಯನಗರ ಬೆಂಗಳೂರು ಐತಿ. ಹರ್ಷ ಅನ್ನುವಂತ ಕೀಗನು ವ್ಯಾಲ್ಯೂ ಏನೈತಿ ವಿಜಯನಗರ ಬೆಂಗಳೂರು ಐತಿ. ಆಮೇಲೆ ಲೈನ್ ನಂಬರ್ 16 ದಾಗ ನಾ ಏನ್ ಮಾಡಾಕತ್ತೀನಿ, ಹರ್ಷ ರಾಜಾಜಿನಗರ್ ಬೆಂಗಳೂರು ಅಂತೇಳಿ ಇನ್ನೊಂದು ಕೀ ವ್ಯಾಲ್ಯೂ ಪೇರ್ನ ಇನ್ಸರ್ಟ್ ಮಾಡಾಕ್ತೀನಿ. ಹರ್ಷ ಅಂತೇಳಿ ಆಲ್ರೆಡಿ ನಮ್ದ ಮ್ಯಾಪ್ ದಾಗ ಎಂಟ್ರಿ ಐತಿ. ಸೊ ನಾನು ಯಾವಾಗ ಲೈನ್ ನಂಬರ್ 16 ಹರ್ಷ ಅಂತೇಳಿ ಕೊಡ್ತೀನಲ್ಲ, ಅವಾಗ ಏನಾಗ್ತೈತಿ, ಎಕ್ಸಿಸ್ಟಿಂಗ್ ಕೀದ ವ್ಯಾಲ್ಯೂ ಏನೈತಿಲ್ಲ ಅದ ರಿಪ್ಲೇಸ್ ಆಗತ್ತ, ನಮ್ಗೆ ಯಾವ್ದು ಎರರ್ ಕೊಡಂಗಿಲ್ಲ. ಸೊ ಲೈನ್ ನಂಬರ್ 18 ದಾಗ ನಾನು ಅಗೇನ್ ಮ್ಯಾಪ್ ನ ಪ್ರಿಂಟ್ ಮಾಡಿದ್ರ ನಮ್ದು ಏನಾಗೈತಿ, ಹರ್ಷ ಅನ್ನುವಂತ ಕೀದ ವ್ಯಾಲ್ಯೂ ರಾಜಾಜಿನಗರ್ ಬೆಂಗಳೂರು ಅಂತೇಳಿ ಆಗೈತಿ. ಸೊ ಈ ರೀತಿ ಹ್ಯಾಶ್ ಮ್ಯಾಪ್ ದಾಗ ನಾವು ಡೂಪ್ಲಿಕೇಟ್ ಕೀನ ಇನ್ಸರ್ಟ್ ಮಾಡಕ್ ಟ್ರೈ ಮಾಡಿದ್ವಿ ಅಂದ್ರ ಹಳಿ ವ್ಯಾಲ್ಯೂ ರಿಪ್ಲೇಸ್ ಆಗತ್ತ, ಅಪ್ಡೇಟ್ ಆಗತ್ತ. ನೆಕ್ಸ್ಟ್ ನಾವ ಜಾವಾ 8 ದಾಗ ಯಾವ್ಯಾವ ಮೆಥಡ್ಸ್ ಪ್ರೊವೈಡ್ ಮಾಡ್ಯಾರ ಇನ್ ಕಂಟೆಕ್ಸ್ಟ್ ಆಫ್ ಹ್ಯಾಶ್ ಮ್ಯಾಪ್ ಅಂತೇಳಿ ನೋಡೋಣ ಅಂತ. ನಾ ಇಲ್ಲೇನ್ ಮಾಡೀನಿ, ಡಿಕ್ಷನರಿ ಅಂತೇಳಿ ಹ್ಯಾಶ್ ಮ್ಯಾಪ್ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಾಕತ್ತೀನಿ. ಆಮೇಲೆ ಇಷ್ಟೆಲ್ಲಾ ಕೀ ವ್ಯಾಲ್ಯೂಸ್ ನಾನ ಏನ್ ಮಾಡಾಕತ್ತೀನಿ, ಇನ್ಸರ್ಟ್ ಮಾಡಾಕತ್ತೀನಿ. ಲೈನ್ ನಂಬರ್ 17 ದಾಗ ನಾನು ಇನಿಷಿಯಲ್ ಡಿಕ್ಷನರಿ ಅಂತೇಳಿ ನಾನು ಕ್ರಿಯೇಟ್ ಮಾಡಿರುವಂತಹ ಹ್ಯಾಶ್ ಮ್ಯಾಪ್ ಆಬ್ಜೆಕ್ಟ್ ನ ಪ್ರಿಂಟ್ ಮಾಡಾಕತ್ತೀನಿ. ಸೊ ನಮ್ದು ಇನಿಷಿಯಲ್ ಡಿಕ್ಷನರಿ ಏನೈತಿ, ಇವೆಲ್ಲ ಕೀ ವ್ಯಾಲ್ಯೂ ಪೇರ ಬಂದಾವ. ನಮ್ದ ಫಸ್ಟ್ ಮೆಥಡ್ ಪುಟ್ ಇಫ್ ಅಬ್ಸೆಂಟ್ ಏನ್ ಮಾಡ್ತೈತಿ, ಈ ಕೀ ವ್ಯಾಲ್ಯೂ ಪೇರ್ನ ಮ್ಯಾಪ್ ದಾಗ ಇನ್ಸರ್ಟ್ ಮಾಡ್ತೈತಿ. ಕಂಡೀಷನ್ ಏನಾತಂದ್ರ ಚೆಕ್ ಮಾಡ್ತೈತಿ, ಈ ಪರ್ಟಿಕ್ಯುಲರ್ ಕೀ ವ್ಯಾಲ್ಯೂ ಐತಿ ಇಲ್ಲ ಅಂತ ಹೇಳಿ ಚೆಕ್ ಮಾಡ್ತೈತಿ. ಇನ್ ಕೇಸ್ ಇರ್ಲಿಲ್ಲ ಅಂದ್ರೆ ಅಷ್ಟ ಇದನ್ನ ಇನ್ಸರ್ಟ್ ಮಾಡ್ತೈತಿ ಇದು. ಸೊ ಇಲ್ಲಿ ನಮ್ದು ಗುಡ್ ಮಾರ್ನಿಂಗ್ ಅಂತ ಹೇಳಿ ಇಲ್ಲ, ಅದ್ರ ಸಲುವಾಗಿ ಇದ ಕೀ ವ್ಯಾಲ್ಯೂ ಪೇರ ನಮ್ದು ಇನ್ಸರ್ಟ್ ಆಗತ್ತ. ಡಿಕ್ಷನರಿ ಆಫ್ಟರ್ ಪುಟ್ ಅಬ್ಸೆಂಟ್ ಅಂತ ಹೇಳಿ ನಾನ್ ಬರದ, ಆಮೇಲೆ ಡಿಕ್ಷನರಿನ ನಾನು ಪ್ರಿಂಟ್ ಮಾಡಾಕ್ತೀನಿ. ಇಲ್ಲಿ ನೋಡಿದ್ರೆ ನಮ್ದ ಗುಡ್ ಮಾರ್ನಿಂಗ್ ಅಂತ ಹೇಳಿ ಬಂದೈತಿ. ಗುಡ್ ಮಾರ್ನಿಂಗ್ ಅಂದ್ರೆ ಶುಭೋದಯ ಅಂತ ಹೇಳಿ ನಮ್ದು ಹೊಸ ಕೀ ವ್ಯಾಲ್ಯೂ ಪೇರ ಇನ್ಸರ್ಟ್ ಆಗೈತಿ. ನೆಕ್ಸ್ಟ್ ಮೆಥಡ್ ಯಾವ್ದಂದ್ರೆ ಗೆಟ್ ಆರ್ ಡಿಫಾಲ್ಟ್ ಏನ್ ಮಾಡ್ತೈತಿ ಅಂತಂದ್ರ, ನಮ್ದ ಕೊಟ್ಟಿರುವಂತ ಕೀ ಮ್ಯಾಪ್ ದಾಗ ಐತಿಲ್ಲ ಅಂತ ಹೇಳಿ ಚೆಕ್ ಮಾಡ್ತೈತಿ. ಇತ್ತು ಅಂತಂದ್ರ ಅದ್ರ ವ್ಯಾಲ್ಯೂ ಕೊಡ್ತೈತಿ. ಇನ್ ಕೇಸ್ ಇರ್ಲಿಲ್ಲ ಅಂತಂದ್ರ ನಾವ್ ಕೊಟ್ಟಿರುವಂತ ಡಿಫಾಲ್ಟ್ ವ್ಯಾಲ್ಯೂನ ರಿಟರ್ನ್ ಮಾಡ್ತೈತಿ. ಸೊ ಇಲ್ಲಿ ನೋಡಿದ್ರ ಗುಡ್ ನೈಟ್ ಅಂತ ಹೇಳಿ ನಮ್ದ ಕೀ ವ್ಯಾಲ್ಯೂ ಪೇರ್ ಇಲ್ಲ. ಸೊ ಅದ್ರ ಸಲುವಾಗಿ ಇದೇನ್ ಮಾಡಾಕ್ತೈತಿ ಅಂತಂದ್ರೆ ನಾವ್ ಇಲ್ಲಿ ಕೊಟ್ಟಿರುವಂತ ಡಿಫಾಲ್ಟ್ ವ್ಯಾಲ್ಯೂನ ರಿಟರ್ನ್ ಮಾಡಾಕತೈತಿ. ನಮ್ದ ಡಿಫಾಲ್ಟ್ ವ್ಯಾಲ್ಯೂ ನಾವ್ ಏನ್ ಮೆನ್ಷನ್ ಮಾಡಿಲ್ಲ ಅದೇ ಇಲ್ಲಿ ನಮ್ದ ಪ್ರಿಂಟ್ ಆಗೈತಿ. ನಮ್ದ ಥರ್ಡ್ ಮೆಥಡ್ ರಿಮೂವ್ ಅ ಕೀ ವ್ಯಾಲ್ಯೂ. ಸೊ ರಿಮೂವ್ ಅ ಕೀ ವ್ಯಾಲ್ಯೂ ಈ ರೀತಿ ನಾವ್ ಫಂಕ್ಷನ್ ಕರೆದ್ರ ಈ ಕೀ ಐತಿಲ್ಲ ಚೆಕ್ ಮಾಡ್ತೈತಿ, ಆಮೇಲೆ ಈ ಕೀಗ ಕೊಟ್ಟಿರುವಂತ ವ್ಯಾಲ್ಯೂನ ಮ್ಯಾಪ್ ಆಗೈತಿಲ್ಲ ಅಂತ ಹೇಳಿ ಚೆಕ್ ಮಾಡ್ತೈತಿ. ಇವ್ ಎರಡು ಕಂಡೀಷನ್ ಮೀಟ್ ಆದ್ರ ಅಷ್ಟ ಈ ಪರ್ಟಿಕ್ಯುಲರ್ ಕೀ ವ್ಯಾಲ್ಯೂ ಪೇರ ಮ್ಯಾಪ್ ಇಂದ ರಿಮೂವ್ ಆಗ್ತೈತಿ. ಸೊ ನಮ್ ಮ್ಯಾಪ್ ದಾಗ ಬಾಯ್ ಅಂತ ಹೇಳಿ ಕೀ ಐತಿ, ಆಮೇಲೆ ಬಾಯ್ದ ವ್ಯಾಲ್ಯೂ ವಿದಾಯ್ ಅಂತನ ಐತಿ. ಸೊ ಇವ್ ಎರಡು ಕಂಡೀಷನ್ ಮೀಟ್ ಆಗ್ಯಾವ, ಅದಕ್ಕ ನಮ್ದ ಈ ಕೀ ವ್ಯಾಲ್ಯೂ ಪೇರ ಮ್ಯಾಪ್ ಇಂದ ರಿಮೂವ್ ಆಗೈತಿ. ಸೊ ಇಲ್ಲೇ ನಮ್ದ ಥರ್ಡ್ ಸ್ಟೇಟ್ಮೆಂಟ್ ನೋಡಿದ್ರ ರಿಮೂವ್ಡ್ ಬೈ ಟ್ರೂ ಅಂತ ಹೇಳಿ ಬಂದೈತಿ. ಇದೇನ್ ಮಾಡ್ತೈತಿ, ಮೆಥಡ್ ಬೂಲಿಯನ್ ವ್ಯಾಲ್ಯೂನ ರಿಟರ್ನ್ ಮಾಡ್ತೈತಿ. ಇನ್ ಕೇಸ್ ಸಕ್ಸಸ್ಫುಲ್ ಆಗಿ ರಿಮೂವ್ ಆತಂದ್ರ ಟ್ರೂ ಅಂತ ಹೇಳಿ ಬರ್ತೈತಿ, ಇಲ್ಲಂದ್ರ ಫಾಲ್ಸ್ ಅಂತ ಹೇಳಿ ಬರ್ತೈತಿ. ಸೊ ಆ ವ್ಯಾಲ್ಯೂನ ರಿಮೂವ್ ಮಾಡಿದಾಗೆ ನಾನು ಡಿಕ್ಷನರಿನ ಪ್ರಿಂಟ್ ಮಾಡಾಕ್ತೀನಿ. ಇಲ್ಲಿ ನೋಡಿದ್ರೆ ನಮ್ದ ಡಿಕ್ಷನರಿ ಒಳಗಡೆ ಬಾಯ್ ಅನ್ನುವಂತ ಕೀ ವ್ಯಾಲ್ಯೂ ಪೇರ್ ಇಲ್ಲ. ನಮ್ದ ಫೋರ್ತ್ ಮೆಥಡ್ ಯಾವ್ದಂದ್ರ ರಿಪ್ಲೇಸ್ ಏನ್ ಮಾಡತ್ತ ಅಂತಂದ್ರೆ ಬೇಸಿಕಲಿ ಕೀ, ಆಮೇಲೆ ಓಲ್ಡ್ ವ್ಯಾಲ್ಯೂ, ಆಮೇಲೆ ನ್ಯೂ ವ್ಯಾಲ್ಯೂ ಮೂರ್ ಪ್ಯಾರಾಮೀಟರ್ ತಗೋತೈತಿ. ಫಸ್ಟ್ ಈ ಪರ್ಟಿಕ್ಯುಲರ್ ಕೀ ಐತಿಲ್ಲ ಅಂತ ಹೇಳಿ ಚೆಕ್ ಮಾಡ್ತೈತಿ. ಇನ್ ಕೇಸ್ ಇತ್ತು ಅಂತಂದ್ರ ನಾ ಕೊಟ್ಟಿರುವಂತ ಓಲ್ಡ್ ವ್ಯಾಲ್ಯೂ ಜೊತೆನೆ ಮ್ಯಾಪ್ ಆಗೈತಿಲ್ಲ ಅಂತ ಹೇಳಿ ಚೆಕ್ ಮಾಡ್ತೈತಿ. ಇವೆರಡು ಕಂಡೀಷನ್ ಮೀಟ್ ಆದ್ರೆ ಅಷ್ಟ ಈ ಹಳಿ ವ್ಯಾಲ್ಯೂನ ನ್ಯೂ ವ್ಯಾಲ್ಯೂ ಜೊತೆ ರಿಪ್ಲೇಸ್ ಮಾಡ್ತೈತಿ ಇದ. ಸೊ ಇಲ್ಲಿ ನೋಡಿದ್ರ ನಾನ ರಿಪ್ಲೇಸ್ ಅಂತ ಕರೆಯಾಕ್ತೀನಿ.
ಥ್ಯಾಂಕ್ ಯು ಅನ್ನುವಂತ ಕೀ ಐತೆ ಅಂತ ಹೇಳಿ ಚೆಕ್ ಐತೋ ಇಲ್ಲ ಅಂತ ಹೇಳಿ ನಮ್ಮ ಮ್ಯಾಪ್ದಾಗ ಚೆಕ್ ಮಾಡ್ತೈತಿ. ಇನ್ ಕೇಸ್ ಇತ್ತು ಅಂತಂದ್ರ ಅದ್ರ ವ್ಯಾಲ್ಯೂ ಧನ್ಯವಾದ ಐತಿಲ್ಲ ಅಂತ ಹೇಳಿ ಚೆಕ್ ಮಾಡ್ತೈತಿ. ಇವೆರಡು ಕಂಡೀಷನ್ ಮೀಟ್ ಆದ್ರೆ ಅಷ್ಟ ಥ್ಯಾಂಕ್ ಯು ದ ಹೊಸ ವ್ಯಾಲ್ಯೂವ ಧನ್ಯವಾದಗಳು ಅಂತ ಹೇಳಿ ರಿಪ್ಲೇಸ್ ಆಗತ್ತ. ಸೊ ಇಲ್ಲಿ ನಾನು ಪ್ರಿಂಟ್ ಮಾಡೀನಿ ಡಿಕ್ಷನರಿನ. ಇಲ್ಲಿ ನೋಡಿದ್ರೆ ನಮ್ದು ಥ್ಯಾಂಕ್ ಯು ಧನ್ಯವಾದಗಳು ಅಂತ ಹೇಳಿ ಆಗೈತಿ. ರಿಪ್ಲೇಸ್ ದಾಗ ಇನ್ನೊಂದ್ ಫ್ಲೇವರ್ ಐತಿ. ಇಲ್ಲ ಏನ್ ಮಾಡ್ತೀವಿ ನಾವ ಕೀ ಆಮೇಲೆ ನ್ಯೂ ವ್ಯಾಲ್ಯೂ ಅಷ್ಟ ಕೊಡ್ತೈತಿ. ಇಲ್ಲಿ ನಾವ ಈ ಕೀ ಐತಿಲ್ಲ ತರ ಅಷ್ಟ ಚೆಕ್ ಮಾಡ್ತೀವ. ಇನ್ ಕೇಸ್ ಇತ್ತಂತಂದ್ರ ಅದ್ರದ ಹೊಸ ವ್ಯಾಲ್ಯೂ ಜೊತೆ ಅಪ್ಡೇಟ್ ಆಗ್ತೈತಿ. ಹಳ್ಳಿ ಕೀ ವ್ಯಾಲ್ಯೂ ಪೇರ್ನ ಚೆಕ್ ಮಾಡಂಗಿಲ್ಲ ಇಲ್ಲ. ಸೊ ಇದು ಹಲೋ ಅನ್ನೋದು ಪರ್ಟಿಕ್ಯುಲರ್ ವ್ಯಾಲ್ಯೂ ಜೊತೆ ಅಸೋಸಿಯೇಟ್ ಆಗಿತ್ತಿಲ್ಲ ಅಂತ ಚೆಕ್ ಇರಂಗಿಲ್ಲ ಇಲ್ಲ. ಇಲ್ಲಿ ನಾ ಏನ್ ಮಾಡಾಕತ್ತೀನಿ ರಿಪ್ಲೇಸ್ ಹಲೋ ಅಂತ ಹೇಳಿ ಇತ್ತಂದ್ರ ಹಲೋ ಅನ್ನುವಂತ ಕೀ ನಮ್ದ್ರೋಗಿತ್ತಂದ್ರ ಅದನ್ನ ನಾನ ಹಾಯ್ ಅಂತ ಹೇಳ್ರಿ ನಾನು ರಿಪ್ಲೇಸ್ ಮಾಡ್ಬೇಕಂತ ಕೊಡಾಕತ್ತೀನಿ. ನಾನು ಇಲ್ಲಿ ಆಮೇಲೆ ಮ್ಯಾಪ್ ನ ಪ್ರಿಂಟ್ ಮಾಡಾಕತ್ತೀನಿ. ನಮ್ದು ಹಲೋ ಅನ್ನುವಂತ ಕೀದ್ ವ್ಯಾಲ್ಯೂ ಹಾಯ್ ಅಂತ ಹೇಳಿ ಆಗೈತಿ. ನಾವು ಫಾರ್ ಈಚ್ ಮಾಡ್ಕೊಂಡ ಮ್ಯಾಪ್ ದಾಗ ವ್ಯಾಲ್ಯೂನ ಇಟರೇಟ್ ಮಾಡ್ಬೋದು. ಸೊ ಡಿಕ್ಷನರಿ ಡಾಟ್ ಫಾರ್ ಈಚ್ ಸೊ ನಮ್ದ ಕೀ ವ್ಯಾಲ್ಯೂ ಪೇರ್ ಐತಿಲ್ಲ ಅದಕ್ಕ ನಾನು ವೇರಿಯೇಬಲ್ ಹೆಸರ ಇಂಗ್ಲಿಷ್ ಕನ್ನಡ ಅಂತ ಕೊಡಾಕ್ತೀನಿ. ಯಾಕಂದ್ರೆ ನಮ್ದು ಡಿಕ್ಷನರಿ ಇಂಗ್ಲಿಷ್ ವರ್ಡ್ಸ್ ಆಸ್ ಅ ಕೀ ಆಗಿ ತೊಗೊಳತೈತಿ. ಆಮೇಲೆ ವ್ಯಾಲ್ಯೂ ಅದ್ರ ಮೀನಿಂಗ್ ಇನ್ ಕನ್ನಡ ಆಸ್ ಅ ವ್ಯಾಲ್ಯೂ ಆಗಿ ತೊಗೊಳತೈತಿ. ಅದಕ್ಕ ಇಂಗ್ಲಿಷ್ ಕನ್ನಡ ಅಂತ ನಾನು ವೇರಿಯೇಬಲ್ ಹೆಸರು ತಗೊಂಡಿನಿ. ಆಮೇಲೆ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಅಲ್ಲಿ ಇಂಗ್ಲಿಷ್ ಅನ್ನೋದು ಕೀ ಆಮೇಲೆ ಇಲ್ಲೇ ಎರೋ ಮಾರ್ಕ್ ಕೊಡಾಕ್ತಿವಿ. ಆಮೇಲೆ ಕನ್ನಡ ಅನ್ನೋದು ನಮ್ದು ವ್ಯಾಲ್ಯೂ. ಸೊ ಇಲ್ಲಿ ನೋಡಿದ್ರೆ ನಮ್ದ ಡಿಕ್ಷನರಿ ವ್ಯಾಲ್ಯೂಸ್ ಈ ರೀತಿ ಪ್ರಿಂಟ್ ಆಗ್ಯಾವ. ನೋ ಎರೋ ಮಾರ್ಕ್ ಇಲ್ಲ, ಹಲೋ ಎರೋ ಮಾರ್ಕ್ ಹಾಯ. ಈ ರೀತಿ ನಾವ ಫಾರ್ ಈಚ್ ಯೂಸ್ ಮಾಡ್ಕೊಂಡ ಮ್ಯಾಪ್ ತೆಗಿರುವಂತ ಎಂಟ್ರೀಸ್ ಇಟ್ರೇಟ್ ಮಾಡ್ಬೋದು. ರಿಪ್ಲೇಸ್ ಆಲ್ ಡಿಕ್ಷನರಿ ಡಾಟ್ ರಿಪ್ಲೇಸ್ ಆಲ್ ಸೇಮ್ ಕೀ ವ್ಯಾಲ್ಯೂ ಪೇರ್ ತೊಗೊಳಾಕ್ತೈತಿಲ್ಲ ಇಂಗ್ಲಿಷ್ ಕನ್ನಡ ಕೀ ವ್ಯಾಲ್ಯೂ ಪೇರ್ ನಮ್ದ. ಸೊ ಇಂಗ್ಲಿಷ್ ಅನ್ನೋದ ಕೀದ ವೇರಿಯೇಬಲ್ ದ ಹೆಸರ, ಕನ್ನಡ ಅನ್ನೋದ ವ್ಯಾಲ್ಯೂದ ಹೆಸರ, ಅರೋ ಮಾರ್ಕ್. ನಾ ಇಲ್ಲಿ ಏನ್ ಮಾಡಾಕ್ತೀನಿ ಕನ್ನಡ ಅನ್ನುವಂತದ್ ಏನೇನ್ ವ್ಯಾಲ್ಯೂ ಐತ್ಲ ಅದ್ರ ಜೊತೆ ಪ್ರತಿಯೊಂದು ವ್ಯಾಲ್ಯೂನು ನಾನು ಪ್ಲಸ್ ಸ್ಪೇಸ್ ಆಮೇಲೆ ಟಿಕ್ ಮಾರ್ಕ್ ಜೊತೆ ಅಪೆಂಡ್ ಮಾಡಾಕತ್ತೀನಿ. ಸೊ ಎಲ್ಲಾ ವ್ಯಾಲ್ಯೂಸ್ ನಾನು ಇದರಿಂದ ಅಪೆಂಡ್ ಮಾಡಾಕತ್ತೀನಿ. ಸೊ ಇಲ್ಲಿ ನೋಡಿದ್ರ ನಮ್ದು ಏನಾಯ್ತ ಬರೀ ಇಲ್ಲಿ ನೋಡಿದ್ರೆ ಇಲ್ಲ ಅಂತ ಹೇಳಿ ಇಲ್ಲ ಏನಾಯ್ತ ಇಲ್ಲ ಜೊತೆ ಇದನ್ನು ಆಡ್ ಆಗೈತಿ, ಇಲ್ಲ ಹಾಯ್ ಜೊತೆ ಇದನ್ನು ಆಡ್ ಆಗೈತಿ. ಸೊ ಈ ರೀತಿ ರಿಪ್ಲೇಸ್ ಆಲ್ ನಾವ ಯೂಸ್ ಮಾಡ್ತೀವ. ಕಂಪ್ಯೂಟ್ ಇಫ್ ಅಬ್ಸೆಂಟ್ ಇದೇನ್ ಮಾಡ್ತೈತಿ ಅಂದ್ರೆ ಪರ್ಟಿಕ್ಯುಲರ್ ಕೀ ಐತಿ ಇಲ್ಲ ಅಂತ ಫಸ್ಟ್ ಚೆಕ್ ಮಾಡ್ತೈತಿ. ಇನ್ ಕೇಸ್ ಇರ್ಲಿಲ್ಲ ಅಂತಂದ್ರೆ ಅಷ್ಟ ಇದಕ್ ಕಂಪ್ಯೂಟ್ ಮಾಡ್ತೈತಿ. ಕಂಪ್ಯೂಟ್ ಮಾಡಿ ಆ ಪರ್ಟಿಕ್ಯುಲರ್ ವ್ಯಾಲ್ಯೂನ ನಮ್ ಮ್ಯಾಪ್ ದಾಗ ಇನ್ಸರ್ಟ್ ಮಾಡ್ತೈತಿ. ಕಂಪ್ಯೂಟ್ ಇಫ್ ಆಪ್ಷನ್ ಈ ರೀತಿ ಯೂಸ್ ಮಾಡ್ತೀವ ನಾವ. ಇಲ್ಲೇ ನಾನ ವ್ಯಾಲ್ಯೂ ಕೊಡಾಕತ್ತೀನಿ ಆಮೇಲೆ ಕೀನ ಈ ರೀತಿ ನಾನ ಪ್ರೊವೈಡ್ ಮಾಡಾಕ್ತೀನಿ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ಇಂದ. ಸೊ ಇದು ಕೀ ಆಮೇಲೆ ಇದ್ರದ್ದು ವ್ಯಾಲ್ಯೂ ಈ ರೀತಿ ಅಂತ ಹೇಳಿ. ಸೊ ಇಲ್ಲಿ ನೋಡಿದ್ರ ನಮ್ದ ಡಿಕ್ಷನರಿ ಆಫ್ಟರ್ ಕಂಪ್ಯೂಟ್ ಇಫ್ ಆಪ್ಷನ್ ನೋಡಿದ್ರೆ ನಮ್ದು ಹೊಸ ಕೀ ವ್ಯಾಲ್ಯೂ ಪೇರ ನಮ್ದ ಇನ್ಸರ್ಟ್ ಆಗೈತಿ. ಕಂಪ್ಯೂಟ್ ಮಾಡ್ತೈತಿ ಅದನ್ನ ಆಮೇಲೆ ಇನ್ಸರ್ಟ್ ಮಾಡ್ತೈತಿ. ಕಂಡೀಷನ್ ಏನಂತಂದ್ರೆ ಆ ಪರ್ಟಿಕ್ಯುಲರ್ ಕೀ ಅಬ್ಸೆಂಟ್ ಇರ್ಬೇಕ. ಕಂಪ್ಯೂಟ್ ಇಫ್ ಪ್ರೆಸೆಂಟ್ ಐತಿ ಇದು ಪರ್ಟಿಕ್ಯುಲರ್ ಕೀ ಪ್ರೆಸೆಂಟ್ ಇದ್ರೆ ಅಷ್ಟ ಪರ್ಟಿಕ್ಯುಲರ್ ವ್ಯಾಲ್ಯೂನ ಕಂಪ್ಯೂಟ್ ಮಾಡ್ತೈತಿ ಇಲ್ಲಾಂದ್ರೆ ಮಾಡಂಗಿಲ್ಲ. ಸೊ ಇಲ್ಲಿ ಏನ್ ಮಾಡಾಕ್ತಿವಿ ನಾವು ಫ್ರೆಂಡ್ ಅಂತೇಳಿ ಪಾಸ್ ಮಾಡಾಕ್ತಿವ. ಫ್ರೆಂಡ್ ಅಂತೇಳಿ ನಮ್ದ ಹ್ಯಾಶ್ ಮ್ಯಾಪ್ ದಾಗ ಐತಿ ಅದ್ರ ಸಲುವಾಗಿ ನಾವ್ ಏನ್ ಮಾಡಾಕ್ತಿವ ನೆಕ್ಸ್ಟ್ ಪ್ರೊಸೀಡ್ ಮಾಡಾಕ್ತಿವ. ಸೊ ಇಲ್ಲಿ ಏನ್ ಮಾಡಾಕ್ತಿವ ಕೀ ವ್ಯಾಲ್ಯೂನ ಇಟ್ರೇಟ್ ಮಾಡಿ ವ್ಯಾಲ್ಯೂನ ನಾವ್ ಏನ್ ಮಾಡಾಕತ್ತೀವಿ ಅಂತಂದ್ರ ಆಲ್ರೆಡಿ ಏನೈತಿ ವ್ಯಾಲ್ಯೂ ಅದ್ರ ಜೊತೆ ಇನ್ನೊಂದ್ ವ್ಯಾಲ್ಯೂನ ನಾವ್ ಏನ್ ಮಾಡಾಕ್ತಿವ ಅಪೆಂಡ್ ಮಾಡಾಕತ್ತೀವ. ಸೊ ಇದಕ್ ಕಂಪ್ಯೂಟ್ ಇಫ್ ಪ್ರೆಸೆಂಟ್ ಮಾಡಿಂದ ನಮ್ದ ಡಿಕ್ಷನರಿ ಯಾವ ರೀತಿ ಕಾಣ್ತೈತಿ ಅಂತಂದ್ರ ಇಲ್ಲಿ ನಮ್ದ ಫ್ರೆಂಡ್ಗೆ ಮೊದಲ ಸ್ನೇಹಿತ ಅಷ್ಟೇ ವ್ಯಾಲ್ಯೂ ಇತ್ತ, ಈಗ ಮಿತ್ರ ಅಂತಾನು ಆಡ್ ಆಗೈತಿ. ನಮ್ದ ಇನ್ನೊಂದ್ ಫ್ಲೇವರ್ ಆತಂದ್ರ ಕಂಪ್ಯೂಟರ್ ಇದೇನು ನೋಡಂಗಿಲ್ಲ ಅಂದ್ರೆ ಎರಡು ಕಂಡೀಷನ್ ನೋಡಂಗಿಲ್ಲ. ಅಂದ್ರ ಪರ್ಟಿಕ್ಯುಲರ್ ಕೀ ಪ್ರೆಸೆಂಟ್ ಇರ್ಲಿ ಅಥವಾ ಅಬ್ಸೆಂಟ್ ಇರ್ಲಿ ಏನು ಮ್ಯಾಟರ್ ಆಗಂಗಿಲ್ಲ ಕಂಪ್ಯೂಟ್ ಮಾಡತ್ತೆ ಇದ. ಇಲ್ಲಿ ಎಸ್ ಅಂತೇಳಿ ಇತ್ತಂದ್ರ ಬೇಸಿಕಲಿ ಅದನ್ನ ಈ ರೀತಿ ನಾವ ಟರ್ನರಿ ಆಪರೇಷನ್ ಯೂಸ್ ಮಾಡ್ಕೊಂಡ ಒಂದ್ ಹೊಸ ವ್ಯಾಲ್ಯೂನ ಕೊಡಾಕತ್ತೀವ. ಸೊ ಎಸ್ ಅಂದು ವ್ಯಾಲ್ಯೂ ಇತ್ತಂದ್ರ ನಮ್ದ ಈ ತರ ಹೌದು ಆಮೇಲೆ ಅವಶ್ಯಕವಾಗಿ ಅಂತೇಳಿ ಇನ್ನೊಂದು ವ್ಯಾಲ್ಯೂನ ನಾನು ಇನ್ಸರ್ಟ್ ಮಾಡಾಕತ್ತೀನಿ. ಸೊ ಈ ರೀತಿ ನಮ್ದ ಕಂಪ್ಯೂಟಿವ್ ಪ್ರೆಸೆಂಟ್ ಆಮೇಲೆ ಕಂಪ್ಯೂಟಿವ್ ಅಬ್ಸೆಂಟ್ ವರ್ಕ್ ಆಗ್ತಾವ. ನಮ್ದ ಲಾಸ್ಟ್ ಮೆಥಡ್ ಯಾವ್ದಂದ್ರ ಮರ್ಜ್. ಮರ್ಜ್ ಏನ್ ಮಾಡ್ತೈತಿ ಅಂತಂದ್ರ ಇನ್ ಕೇಸ್ ಪರ್ಟಿಕ್ಯುಲರ್ ಕೀ ಇರ್ಲಿಲ್ಲ ಅಂತಂದ್ರ ಹೊಸ ಕೀ ವ್ಯಾಲ್ಯೂ ಪೇರ್ನ ಇನ್ಸರ್ಟ್ ಮಾಡ್ತೈತಿ. ಇನ್ ಕೇಸ್ ಇತ್ತಂದ್ರ ಆಲ್ರೆಡಿ ಇರುವಂತ ವ್ಯಾಲ್ಯೂ ಜೊತೆ ಅಂದ್ರ ಆ ಪರ್ಟಿಕ್ಯುಲರ್ ಕೀ ಜೊತೆ ಏನ್ ವ್ಯಾಲ್ಯೂ ಅಸೋಸಿಯೇಟ್ ಆಗಿರ್ತೈತಿಲ್ಲ ಅದ್ರ ಜೊತೆ ಹೊಸ ವ್ಯಾಲ್ಯೂನ ಮರ್ಜ್ ಮಾಡತ್ತ. ಇಲ್ಲಿ ನೋಡಿದ್ರೆ ಆಲ್ರೆಡಿ ಫ್ರೆಂಡ್ ಅನ್ನುವಂತ ವ್ಯಾಲ್ಯೂ ಕೀಗೆ ನಮ್ದ ವ್ಯಾಲ್ಯೂ ಏನೈತಿ ಇವೆರಡು ವ್ಯಾಲ್ಯೂ ಅದಾವ. ಇಲ್ಲಿ ತನ ವ್ಯಾಲ್ಯೂ ಅದಾವ. ಇದ್ರ ಜೊತೆ ಇನ್ನೊಂದ್ ವ್ಯಾಲ್ಯೂ ಮರ್ಜ್ ಮಾಡಾಕ್ತಿವಿ ನಾವ ನ್ಯೂ ವ್ಯಾಲ್ಯೂ ಅಂತ ಹೇಳಿ.
ಸೊ ನಮ್ಗ ಈಗ ಫ್ರೆಂಡ್ದಾಗಿರುವಂತ ವ್ಯಾಲ್ಯೂ ಏನತ್ತ ಅಂದ್ರ ಸ್ನೇಹಿತ ಮಿತ್ರ ಅದ್ರ ಜೊತೆ ಅಭಿನಂದಿ ಅಂತೇಳಿ ಇನ್ನೊಂದ್ ಬಂತ. ಸೊ ಈ ರೀತಿ ನಮ್ದ ಮರ್ಜ್ ವರ್ಕ್ ಆಗತ್ತ. ಸೊ ಇಷ್ಟಿದ ಜಾವಾ 8 ದಾಗ ಯಾವ್ಯಾವ ಮೆಥಡ್ಸ್ ಅದಾವ ಅಂತ ಹೇಳಿ. ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗೈತಿ, ಹೊಸದೇನ್ರ ಕಲಿಯಾಕತ್ತಿದೀವಿ ಅಂತ ಅನಿಸ್ತಂದ್ರೆ ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ, ನಿಮ್ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ರಿ, ಈ ಚಾನಲ್ಕ ಸಬ್ಸ್ಕ್ರೈಬ್ ಆಗ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.